ನಮಸ್ಕಾರ ಸ್ನೇಹಿತರೆ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಬಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಮನುಷ್ಯ ಎಷ್ಟು ಸ್ವಾರ್ಥಿಯಾಗುತ್ತಿದ್ದಾನೆ ಎಂದರೆ ತನ್ನನ್ನು ಸಾಕಿ ಸಲಹಿದ ತಂದೆ ತಾಯಿಯನ್ನೇ ನೋಡಿಕೊಳ್ಳದಷ್ಟು ಸ್ವಾರ್ಥಿಯಾಗುತ್ತಿದ್ದಾನೆ. ಇದನ್ನು ಹೇಳಿಕೊಟ್ಟಿರುವುದು ಮನುಷ್ಯನೇ. ಎಷ್ಟೋ ಜನ ತಂದೆ ತಾಯಿಗೆ ಅನ್ನ ಹಾಕಲು ಯೋಗ್ಯತೆ ಇಲ್ಲದಂತಹ ಮಕ್ಕಳು ಪಿತೃಪಕ್ಷ ದಿನ ಅವರ ಫೋಟೋ ಮುಂದೆ ಬಗೆಬಗೆಯ ಅಡಿಗೆಗಳನ್ನು ಮಾಡಿ ತಿನ್ನಲು ಬಡಿಸುತ್ತಾರೆ. ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ, ವಯಸ್ಸಾದ ವೃದ್ಧರನ್ನು ನೋಡಿಕೊಳ್ಳಲಾಗದೆ ಅನಾಥಾಶ್ರಮಕ್ಕೆ ಸೇರಿಸಿದ ಮಕ್ಕಳು ಸೊಸೆಯಂದಿರು ಈ ಪಿತೃಪಕ್ಷದ ದಿನದಂದು ಅವರನ್ನು ದೇವರಂತೆ ಪೂಜಿಸಿ ನಮಗೆ ಒಳ್ಳೆಯದನ್ನು ಮಾಡಿ ಎಂದು ಬೇಡಿಕೊಳ್ಳುತ್ತಾರೆ. ಇದು ಎಷ್ಟು ಸರಿ, ನೀವೇ ಹೇಳಿ ಸ್ನೇಹಿತರೆ. ಮಾಡಬಾರದ ಅನಾಚಾರಗಳನ್ನೆಲ್ಲ ಮಾಡಿ ರಾಯರ ಎದುರು ಬಂದು ನನ್ನನ್ನು ಕಾಪಾಡು ತಂದೆ ಎಂದು ಬೇಡಿಕೊಳ್ಳುತ್ತಾರೆ. ಆದರೆ ರಾಯರು ಕಾಪಾಡಬಹುದು, ಆದರೆ ನೀವು ಮಾಡಿರುವ ಕರ್ಮದ ಫಲವನ್ನು ನೀವು ಅನುಭವಿಸಲೇಬೇಕು ಅಲ್ಲವೇ? ಅದರ ಫಲವನ್ನು ನಮ್ಮ ಮಕ್ಕಳ ಮೂಲಕ ನಾವು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಮಕ್ಕಳಿಗೆ ಗುರು ಹಿರಿಯರನ್ನು ಗೌರವಿಸಲು ಕಲಿಸಬೇಕು ಹಾಗೂ ಹೆತ್ತ ತಂದೆ ತಾಯಿಯನ್ನು ಹೇಗೆ ನೋಡಿಕೊಳ್ಳಬೇಕೆಂಬುದನ್ನು ನಾವು ಅವರಿಗೆ ನಮ್ಮ ಮೂಲಕವೇ ತಿಳಿಸಿಕೊಡಬೇಕು ಹಾಗೂ ರಾಯರ ಕೃಪೆಗೆ ಪಾತ್ರರಾಗಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.